ಆಮೇಲೆ ಇನ್ನೊಂದು ವಿಚಾರ, ಈ ಕೇಸ್ ಮುಗಿದು ಇದರಲ್ಲಿ ನಿಮ್ಮದು ತಪ್ಪಿದೆಯೋ ಇಲ್ವೋ ಅನ್ನೋದು ನಿರ್ಧಾರ ಆಗೋವರೆಗೂ ನೀವು ಪೊಲೀಸ್ ಟ್ರೈನಿಂಗಿಗೆ ಹೋಗೋ ಹಾಗಿಲ್ಲ. ಅಲ್ಲ ಸರ್, ಅದು ಹೇಗೆ ಸಾಧ್ಯ? ಈಗ ನನಗೊಂದು ಅವಕಾಶ ಸಿಕ್ಕಿದೆ, ಮುಂದೆ ಅದು ನನಗೆ ಸಿಗ್ದಿರಾನು ಹೋಗ್ಬೋದು. ಅದು ನನ್ನ ತಲೆನೋವಲ್ಲಮ್ಮ. ದೇವ್ರೆ, ಯಾಕೆ ನನಗೆ ಹೀಗಾಗ್ತಿದೆ? ಒಂದು ಕಡೆ ಪೊಲೀಸ್ ಟ್ರೈನಿಂಗ್ ಹೋಗೋದಕ್ಕೆ ಅತ್ತೇನು ಒಪ್ಸೋದು ಹೇಗೆ ಅಂತ ಚಿಂತೆ, ಅದ್ರ ಜೊತೆ ಹೊಸ ಸಮಸ್ಯೆ ಬೇರೆ ಸೇರ್ಕೊಂಡಿದೆ. ಅಲ್ಲ ಡಾರ್ಲಿಂಗು, ಅದ್ಯಾರೋ ಲಾಯರ್ ಹತ್ರ ಕೇಸು ಗೀಸು ಅಂತ ಮಾತಾಡಿದೆ. ಈಗ ನೋಡಿದರೆ ಇಷ್ಟೊಂದು ಖುಷಿಯಾಗಿದೆಯಲ್ಲ, ಏನು ವಿಷಯ? ಮೊನ್ನೆ ಅಸತ್ಯ ಋತುನ ಸೇವ್ ಮಾಡಿ TV ನ್ಯೂಸಲ್ಲಿ ಬಂದೆ ಅಂತ ಮೆರಿತಾ ಇದ್ಲಲ್ವಾ, ಈಗ ಅದೇ ಅವಳಿಗೆ ಮುಳುವಾಗುತ್ತೆ. ಯಾಕಾದರೂ ಇದೆಲ್ಲ ಬೇಕಿತ್ತಪ್ಪ ಅಂತ ಪಶ್ಚಾತ್ತಾಪ ಪಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅಯ್ಯೋ, ನೀನು ಹೇಳ್ತಾ ಇರೋದು ಕೇಳಿದ್ರೆ ನಂಗೆ ಟೆನ್ಷನ್ ಆಗ್ತಿದೆ ಡಾರ್ಲಿಂಗು. ಅದು ಏನಂತ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದಾ? ಸುಹಾಸ್, ಐ ಯು ಸ್ಟುಪಿಡ್. ಲಾಯರ್ಗೆ ಕಾಲ್ ಮಾಡಿ ಕೇಸ್ ಫೈಲ್ ಮಾಡಿದ್ದೀನಿ ಇನ್ಮೇಲೆ ನಿನಗಿನ್ನೂ ಅರ್ಥ ಆಗಲಿಲ್ವಾ? ರಿಯಲಿ ಸಮ್ಟೈಮ್ಸ್ ಐ ರಿಗ್ರೆಟ್ ಮೈ ಚಾಯ್ಸ್. ಯಾಕಾದರೂ ನಿನ್ನಂತವನನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡು ಅಂತ ಅನ್ಸುತ್ತೆ ನನಗೆ. ನೋಡು ಸುಹಾಸ್, ಈಗ ಸತ್ಯನ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ. ಒಂದು ವೇಳೆ ಅಮ್ಮ ಒಪ್ಪಿದ್ರು ಕೇಸ್ ಮುಗಿಯೋವರೆಗೂ ಅವಳು ಟ್ರೈನಿಂಗಂತೂ ಹೋಗೋಕ್ಕಾಗಲ್ಲ. ಆಮೇಲೆ ನಾನು ಇನ್ನೊಂದಷ್ಟು ಕೇಸನ್ನು ಟೈಟ್ ಮಾಡಿಸಿದ್ರೆ ಅವಳು ಜೈಲಲ್ಲಿ ಕಂಬಿ ಎನ್ಸೋ ಚಾನ್ಸಸ್ಸು ಕೂಡ ಇರುತ್ತೆ. ವಾವ್ ಡಾರ್ಲಿಂಗು, ಎಂಥ ಪ್ಲಾನು! ಸಖತ್ ಬ್ರೇನ್ ನಿಂದು, ಸರಿಯಾಗಿ ಲಾಕ್ ಮಾಡಿದ್ಯಾ. ದ್ಯಾಟ್ಸ್ ಕೀರ್ತನ. ವೇಟ್ ಅ ಮಿನಿಟ್, ಕಾಲ್ ಮಾಡಿ ಸ್ಟೇಟಸ್ ಏನಿದೆ ಅಂತ ವಿಚಾರಿಸ್ತೀನಿ. ಇನ್ನು ಎಷ್ಟೊತ್ತು ಈ ಅಪ್ಪನ ಕೆಲಸ ಮುಗಿಯೋದೇ ಇಲ್ಲ. ಅರೆ, ಅಪ್ಪ ಇಲ್ಲೇ ಫೋನ್ ಬಿಟ್ಟು ಹೋಗಿದ್ದಾರೆ. ಮತ್ತೆ ಕಾಲ್ ಮಾಡ್ತಿದ್ದಾರೆ, ಏನೋ ಅರ್ಜೆಂಟ್ ಇರಬೇಕು. ನೋಡೋಣ, ಯಾವುದಕ್ಕೂ ಅಪ್ಪಂಗೆ ಕೊಟ್ಟು ಬರ್ತೀನಿ. ಸರ್, ಅದು ನೀವೇ ಹೀಗಂದ್ಬಿಟ್ರೆ ಹೇಗೆ ಸರ್? ಸತ್ಯ, ನಿಮ್ಮ ಅತ್ತೆಗೂ ಮಾವಂಗೂ ಫೋನ್ ಮಾಡಮ್ಮ, ಅವರೇ ಏನಾದರೂ ಒಂದು ಸಲಹೆ ಕೊಡ್ತಾರೆ. ಅಯ್ಯೋ ಅಜ್ಜಿ, ಈಗ ಮನೆಯಲ್ಲಿ ಯಾರೂ ಇಲ್ಲ. ದೊಡ್ಡಪ್ಪ ದೊಡ್ಡಮ್ಮನೂ ಸಿಗೋದು ಸಂಜೆ ಮೇಲೇನೆ. ಸರ್, ಸಡನ್ನಾಗಿ ನೋಟಿಸ್ ಕೊಟ್ಟು ಹೀಗೆ ಹೇಳಿದ್ರೆ ಹೇಗೆ ಹೇಳಿ? ನಮ್ಮನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ಹೇಳಿದ್ದನ್ನೇ ಎಷ್ಟು ಸಲ ಹೇಳಬೇಕು ಹೇಳಿ? ಆಯ್ತು, ನೀವೇನು ಹೇಳ್ಬೇಡಿ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಹೇಳಿ ನಾವು ವಿಚಾರಿಸ್ಕೊಂತೀವಿ. ಹೌದು ಸರ್, ಕಡೆ ಪಕ್ಷ ಯಾರು ಮತ್ತೆ ಯಾಕೆ ಕೇಸ್ ಫೈಲ್ ಮಾಡಿದ್ದಾರೆ ಅಂತನಾದ್ರೂ ಹೇಳಿ, ನಾವೇ ಅವ್ರ ಹತ್ರ ಮಾತಾಡಿ ಏನೋ ಒಂದು ಇತ್ಯರ್ಥ ಮಾಡ್ಕೋತೀವಿ. ಅದೆಲ್ಲ ಆಗಲ್ಲ ಅಂತ ಹೇಳಿದ್ನಲ್ಲಮ್ಮ. ನನ್ನ ಕೆಲಸ ನಾನು ಮಾಡಿದ್ದೀನಿ ಅಷ್ಟೇ. ಅಪ್ಪ, ಒಂದೇ ಸಮಯ ಯಾರೋ ಕಾಲ್ ಮಾಡ್ತಾ ಇದ್ದಾರೆ, ಅದು ಯಾರು ಅಂತ ನೋಡಿ. ಅಕ್ಕ, ನೀವೇನಿಲ್ಲಿ?
ಇವ್ರು ನಿಂಗೆ ಗೊತ್ತಾ ಮಗಳೇ? ಹಾಂ ಅಪ್ಪ, ಅವತ್ತು ನಾನು ಹೇಳಲಿಲ್ವಾ ಮಾರ್ಕೆಟಲ್ಲಿ ರೌಡಿಗಳನ್ನ ಅಟ್ಯಾಕ್ ಮಾಡಿದ್ರು ಅಂತ. ಅವರಿಂದ ನನ್ನ ಕಾಪಾಡಿದ್ದು ಇವರೇ. ಇವ್ರ ಹೆಸರು ಸತ್ಯ ಅಂತ. ಇವ್ರು ಇದ್ದಿದ್ದಕ್ಕೆ ನಾನು ಬದುಕೊಂಡಿದ್ದು. ಹೇಗಿದ್ಯಾ ಜ್ಯೋತಿ? ನಾನು ಚೆನ್ನಾಗಿದ್ದೀನಿ. ಇದೇನಾ ನಿಮ್ಮ ಮನೆ? ನಾವೆಲ್ಲರೂ ನಮ್ಮ ಮನೇಲಿ ನಿಮ್ಮನ್ನ ನೆನ್ಪಿಸ್ಕೊಳ್ತಾನೆ ಇರ್ತೀವಿ. ತುಂಬ ಥ್ಯಾಂಕ್ಸ್ ಅಮ್ಮ, ನನ್ನ ಮಗಳನ್ನ ಕಾಪಾಡಿದ್ದಕ್ಕೆ. ಲಾಯರಪ್ಪ, ಈಗ್ಲಾದ್ರೂ ಗೊತ್ತಾಯ್ತಾ? ಇದೇ ಕೆಲಸ ನಮ್ಮ ರೀತಕ್ಕಾದಾಗ ಸತ್ಯಕ್ಕ ಮಾಡಿದ್ದು. ಇದನ್ನ ತಪ್ಪು ಅಂತೀರೋ? ನೋಡಿ ಸರ್, ಸತ್ಯ ಅವರು ತಪ್ಪು ಮಾಡಿಲ್ಲ. ತಪ್ಪು ಮಾಡದೆ ಅವ್ರಿಗೆ ತೊಂದರೆ ಕೊಡೋದು ಎಷ್ಟು ಸರಿ ಸರ್? ಸಾರಿ ಕಣಮ್ಮ, ನೀವೆಂಥವ್ರು ಅಂತ ಗೊತ್ತಿಲ್ಲದೆ ನೋಟಿಸ್ ತೊಗೊಂಬಂದ್ಬಿಟ್ಟೆ. ಕ್ಷಮಿಸಮ್ಮ. ನೀವು ಪೊಲೀಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮ ಮೇಲೆ ಈ ಥರ ಕೇಸ್ ಹಾಕಿ ನಿಮ್ಮನ್ನು ಲಾಕ್ ಮಾಡಕ್ಕೆ ನೋಡ್ತಾ ಇದ್ದಾರೆ. ಏನ್ ಹಾಗೆ ನೋಡ್ತಾ ಇದ್ಯಾ? ಇರಿಟೇಟಿಂಗ್ ಫೆಲೋ. ನಾನೇನು ಮಾಡಿದೆ ಡಾರ್ಲಿಂಗು? ಹಾಗೆ ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇ. ನೋಡ್ಬೇಡ. ಯಾರ್ದೋ ಕೋಪನ ನನ್ನ ಮೇಲೆ ತೋರಿಸ್ತಾ ಇದೆಯಲ್ಲ ಡಾರ್ಲಿಂಗು, ಇದು ಸರಿನಾ? ಎಲ್ರು ಕೈ ಕೊಡೋರೆ ಆಗೋದ್ರು. ಆಗ್ಲಿಂದ ವಿಷಯ ಏನಾಯ್ತು ತಿಳ್ಕೊಳ್ಳೋಣ ಅಂತ ಕಾಯ್ತಾ ಇದ್ರೆ ಲಾಯರ್ ನೋಡಿದ್ರೆ ಪತ್ತೇನೇ ಇಲ್ಲ. ಟೆನ್ಷನ್ ಮಾಡ್ಕೋಬೇಡ ಡಾರ್ಲಿಂಗು, ಕೂಲ್ ಆಗಿರು. ನೀನು ಹೀಗಿದ್ರೆ ನನ್ನ ಕೈಲಿ ನೋಡಕ್ಕಾಗಲ್ಲ ಡಾರ್ಲಿಂಗು. ನೋಡ್ಬೇಡ, ಅವಾಗ್ಲಿಂದ ನಾನು ಅದನ್ನೇ ತಾನೇ ಹೇಳ್ತಾ ಇರೋದು. ಹಾಗಲ್ಲ ಡಾರ್ಲಿಂಗು, ಹೇಗೂ ಕೆಲಸ ಹೇಳಾಗಿದೆ, ಆಗುತ್ತೆ ಬಿಡು. ಕೂಲಾಗಿರು. ಅಥವಾ ಇದು ಎಲ್ಲಾದ್ರೂ ಉಲ್ಟಾ ಹೊಡೆಯುತ್ತೆ ಅಂತ ಟೆನ್ಷನ್ ನಿನಗೆ? ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ. ಏನು ಅಪ್ಡೇಟ್ ಇಲ್ಲ ಅಂತ ನಾನು ಬದ್ದಾಡ್ತಾ ಇದ್ದೀನಿ, ನಿಂದೊಳ್ಳೆ ಮಧ್ಯದಲ್ಲಿ ಕರ್ಮ. ನೋಡು, ಹಾಗೆ ಹೇಳಿದ್ರು ಬೈತ್ಯಾ, ಹೀಗೆ ಹೇಳಿದ್ರು ಬೈತ್ಯಾ. ನೀ ಎಂಥ ಕರ್ಮ ನಂದು. ಇದು ಸುಳ್ಳು ಕೇಸಾ? ಅಲ್ಲ ಸರ್, ನಿಮಗಾದ್ರೂ ಇಂಥ ಕೆಲಸ ಮಾಡೋಕ್ಕೆ ಮನಸ್ಸಾದ್ರೂ ಹೇಗೆ ಬಂತು ಸರ್? ಸತ್ಯ ಅವರೇ, ನನ್ನ ತಪ್ಪಿನ ಅರಿವಾಗಿದೆ. ಥ್ಯಾಂಕ್ ಯು ಸರ್. ಸರ್, ಇಷ್ಟೇ ಸಹಾಯ ಮಾಡಿದ್ದೀರಾ, ಇನ್ನು ಒಂದೇ ಒಂದು ಸಹಾಯ ಮಾಡ್ತೀರಾ? ಅದೇನು ಹೇಳಿ ಅಮ್ಮ. ಯಾರು ಸರ್ ಈ ಥರ ಮಾಡಿಸಿರೋದು? ನನ್ನನ್ನು ಸುಳ್ಳು ಕೇಸಲ್ಲಿ ಸಿಕ್ಕಾಕ್ಸೋ ಹಾಗೆ ನೋಡ್ತಿರೋರು ಯಾರು? ಹಲೋ ಸರ್, ನಾನು ಕೀರ್ತನ ಮಾತಾಡ್ತಿರೋದು. ಗೊತ್ತು ಹೇಳಮ್ಮ. ಮೊನ್ನೆ ಒಬ್ಳು ಹುಡುಗಿ ಪೊಲೀಸ್ ಮಗನ್ಗೆ ಹೊಡೆದು ಟಿವಿಲಿ ಸುದ್ದಿ ಆಗಿದ್ಲು, ನೆನ್ಪಿದ್ಯಾ? ನಿನ್ನ ತಮ್ಮನ ಹೆಂಡ್ತಿ ತಾನೇ? ಅವಳೆ ಸತ್ಯ. ಸಾರ್ವಜನಿಕ ಹಿತಾಸಕ್ತಿಯಿಂದ ಅಂತ ಅವಳ ಮೇಲೆ ಕೇಸ್ ಹಾಕಬೇಕು. ಇವತ್ತೇ ಅವಳ ಮನೆಗೆ ನೋಟಿಸ್ ಹೋಗಬೇಕು. ಇದನ್ನು ನಾನು ಮಾಡಿಸಿದ್ದು ಅಂತ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು. ಅದು ಬೇಡಮ್ಮ. ಪ್ಲೀಸ್ ಸರ್, ಇದರಿಂದ ನನಗೆ ಉಪಯೋಗ ಆಗತ್ತೆ. ಮುಂದೆ ಅಂಥವ್ರಿಂದ ಹೇಗೆ ಹುಷಾರಾಗಿರ್ಬೇಕು ಅನ್ನೋದು ಗೊತ್ತಾಗುತ್ತೆ. ಪ್ಲೀಸ್ ಹೇಳಿ ಸರ್. ಅದು ಹೀಗೆ ಮಾಡಿ ಅಂತ ಹೇಳಿದ್ದು ಕೀರ್ತನ. ಏನು ಅಕ್ಕನ?
ಏನತ್ಕೆ ಇದು ಜೊತೆಲೇ ಇಟ್ಕೊಂಡು ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾಳಲ್ಲ. ಸತ್ಯ, ನಿನ್ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಅವಳಿಗೆ? ಇರಿ ಗಿರ್ಜಮ್ಮ, ಹೇಳ್ತೀನಿ. ಲಾಯರ್ ಸರ್, ನಾನು ಇನ್ನೊಂದು ಸಹಾಯ ಕೇಳ್ತೀನಿ, ಮಾಡ್ತೀರಾ? ಈಗ ನನ್ನ ಮಗಳನ್ನ ಕಾಪಾಡಿರೋ ನಿಮಗೆ ಸಹಾಯ ಮಾಡದೆ ಇನ್ಯಾರಿಗೆ ಮಾಡಲಿ? ಕೀರ್ತನ ಕಾಲ್ ಮಾಡಿ ನಾನು ಹೇಳಿದ ಥರ ಹೇಳ್ತೀರಾ? ಸರಿ. ಡಾರ್ಲಿಂಗ್, ನೀರು ಕುಡಿ, ಆರಾಮಾಗಿ ಕುಡಿ. ಡಾರ್ಲಿಂಗು, ಯಾರ್ದೋ ಕಾಲ್ ಬರ್ತಾ ಇದೆ. ಅವನೇ ರೀ, ಎಲ್ರಿ ಹೋಗಿದ್ರಿ? ಅವಾಗಿಂದ ನಿಮಗೆ ಎಷ್ಟು ಸಲ ಕಾಲ್ ಮಾಡ್ತಾ ಇದ್ದೀನಿ. ಹೋದ್ ಕೆಲಸ ಏನಾಯ್ತು ಅಂತ ತಿಳಿಸೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಅಂದರೆ ಇದೆಲ್ಲ ಇವಳೇ ಮಾಡಿಸಿದ್ದು ಅಂತ ಆಯ್ತಲ್ಲ ಅತ್ತೆ? ಹೇಗೆ ಮಾತಾಡ್ತಿದ್ದಾಳೆ ನೋಡಿ. ಮತ್ತಿನ್ನೇನು ಅಂತ ಕಟ್ಕಿ ಅವಳು. ಹಲೋ ಮಿಸ್ಟರ್ ಲಾಯರ್, ನಿಮ್ಮನ್ನೇ ಕೇಳ್ತಾ ಇರೋದು. ಆನ್ಸರ್ ಮೀ. ನಿಮ್ಮ ಕೆಲಸದಲ್ಲೇ ಇದ್ದೀನಿ ಮೇಡಮ್, ಅದಕ್ಕೆ ಕಾಲ್ ರಿಸೀವ್ ಮಾಡೋಕ್ಕಾಗಲಿಲ್ಲ. ನೀವು ಹೇಳಿದ ಕೆಲಸ ಮುಗಿಸಿದ್ದೀನಿ. ವೆರಿ ಗುಡ್. ಹಾಗಿದ್ರೆ ಅವ್ರ ರಿಯಾಕ್ಷನ್ ಹೇಗಿತ್ತು? ಅವ್ರ ರಿಯಾಕ್ಷನ್ ವಿಷಯ ಬಿಟ್ಟಾಕಿ ಮೇಡಮ್. ಈಗ ಕಹಾನಿನಲ್ಲಿ ಒಂದು ಟ್ವಿಸ್ಟ್ ಇದೆ. ಟ್ವಿಸ್ಟಾ? ಏನದು? ಸತ್ಯ ಅವ್ರಿಗೆ ನಮ್ಮ ಮೇಲೆ ಯಾರು ಕೇಸ್ ಹಾಕಿದ್ದಾರೆ ಅಂತ ಅನುಮಾನ ಬಂತು. ನಾನು ಅವರಿಗೆ ನಿಮ್ಮ ಹೆಸರನ್ನು ಹೇಳಿದೆ. ವಾಟ್? ನನ್ನ ಹೆಸರು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ದೆ ತಾನೇ ನಿಮಗೆ? ಬಟ್ ಸಿಚುವೇಶನ್ ಆಗಿ ಬಂದ್ಬಿಡ್ತು ಮೇಡಮ್. ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಇದರಿಂದ, ಎಲ್ಲ ನಿಮ್ಮ ಪರವಾಗಿದೆ. ಅಂದ್ರೆ ಏನರ್ಥ? ಈಗ ನೋಟಿಸ್ ನೋಡಿ ಸತ್ಯ ಅವರು ಅದ್ರೋಗಿದ್ದಾರೆ. ನಿಮ್ಮ ವಿರೋಧ ಕಟ್ಕೋಬಾರ್ದು ಅಂತ ಮಾತಾಡ್ಕೋತಾ ಇದ್ರು. ಆಮೇಲೆ ನಿಮ್ಮ ವಿರುದ್ಧ ಹೋಗಲ್ಲ ಅಂತ ಪ್ರಾಮಿಸ್ ಮಾಡ್ತೀನಿ, ಅವ್ರನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿ ಅಂತ ಅಂದ್ರು. ವಾವ್, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಇಷ್ಟು ಬೇಗ ಸೋಲನ್ನು ಒಪ್ಕೊಂಬಿಟ್ಲ ಅವಳು? ಎಸ್ ಮೇಡಮ್, ನೀವು ಇಲ್ಲಿಗೆ ಬರ್ತೀರಾ? ಅಫ್ಕೋರ್ಸ್ ಬರ್ತೀನಿ, ಖಂಡಿತ ಬರ್ತೀನಿ. ಅವಳು ಇಷ್ಟೊಂದು ಕೇಳ್ಕೊತಾ ಇದ್ದಾಳೆ ಅಂದಮೇಲೆ ನಾನು ಬರದೇ ಇರ್ತೀನ? ಐ ವಿಲ್ ಡೆಫಿನೆಟ್ಲಿ ಕಮ್. ಅವಳು ಬಂದರೆ ಸರಿಯಾಗಿ ವಿಚಾರಿಸ್ಕೊ ಸತ್ಯ. ಆ ಮನೇಲೊಂದು ಈ ಮನೇಲೊಂದು ಮನೆ ಹಾಳು ಮಾಡೋ ಪ್ರಾಣಿಗಳಿದ್ದಾರೆ. ಅದೇನು ಕೇಡ್ಗಾಲನೋ ಏನೋ. ಸತ್ಯ ಚೆನ್ನಾಗಿದ್ರೆ ಅವಳ್ಯಾಕೆ ಹೊಟ್ಟೆ ಹುರ್ಕೋಬೇಕು? ಅಯ್ಯೋ ಬಿಡಿಮ್ಮ, ಅವಳು ಯಾವಾಗಲೂ ಇದ್ದಿದ್ದೆ. ಈಗ ಬರ್ತಾಳಲ್ಲ, ಆ ಕಾದಿದೆ ಅವಳಿಗೆ ಮಾರಿ ಹಬ್ಬ. ಇನ್ಮೇಲೆ ಅದು ತಿದ್ಕೋತಾಳ ಅಂತ ನೋಡೋಣ. ಡಾರ್ಲಿಂಗು, ಎಲ್ಲೋ ಮಿಸ್ ಹೊಡಿತಾ ಇದೆ. ಅವಳೇ ಮನೆಗೆ ಬಂದು ಸಾರಿ ಕೇಳ್ಬಹುದಿತ್ತಲ್ವಾ? ಅಲ್ಲಿಗೆ ಯಾಕೆ ಬರೋಕೆ ಹೇಳಿದ್ಲು? ಸುಹಾಸ್, ನಿನ್ನ ತಲೆನ ಜಾಸ್ತಿ ಯೂಸ್ ಮಾಡಬೇಡ. ಅವ್ರ ಮನೆಗೆ ಹೋಗೋಣ ಈಗ. ಇವತ್ತು ಆ ಸತ್ಯನ ಕೊಬ್ಬಿಳಿಸಿ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋ ಹಾಗೆ ಮಾಡ್ತೀನಿ. ಇವಳು ಅವಳು ಕೊಬ್ಬೀಳಿಸ್ತಾಳು, ಇಲ್ಲ ಅವಳೇ ನಮ್ಗೆ ಕೊಬ್ಬೀಳಿಸ್ತಾಳು. ಪಾಂಡುರಂಗ, ವಿಠಲ, ಕಾಪಾಡು ತಂದೆ, ಕಾಪಾಡು. ಬಂದೆ ಬಂದೆ.
ಯಾಕೆ ಸತ್ಯ ಮನೆಯವರೆಲ್ಲ ಒಂಥರ ಇದ್ದೀರಲ್ಲ, ಏನಾಯ್ತು? ನಿಮ್ಗಳ ಮುಖ ನೋಡ್ತಿದ್ರೆ ನನಗೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ಆ್ಯಂಡ್ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದರೆ ಬನ್ನಿ ಕೂತ್ಕೊಳ್ಳಿ ಅಂತ ಉಪಚಾರ ಮಾಡೋ ಕಲ್ಚರು ನಿಮ್ಮ ಮನೆಯವ್ರಿಗೆ ಯಾರಿಗೂ ಇಲ್ವಾ? ಎನಿವೆ ದಟ್ಸ್ ಓಕೆ. ಸತ್ಯ, ಏನೋ ಹೇಳಬೇಕು ಅಂತ ಮನೆಯವ್ರಿಗೂ ಕರೆಸ್ಕೊಂಡಿಯಲ್ಲ, ಅದೇನು ಅಂತ ಬೇಗ ಬೇಗ ಹೇಳು. ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ. ಯಾಕೋ ಡಾರ್ಲಿಂಗು ಅವಸರ ಮಾಡ್ತಿದ್ದಾಳೆ ಅನಿಸ್ತಿದೆ. ಸತ್ಯ, ನೀನು ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನ್ಸುತ್ತೆ, ಬಿಟ್ಬಿಡೋಣ ಅಂತ ಅನ್ಸುತ್ತೆ. ಆದರೆ ನೀನು ನನ್ನ ಎಷ್ಟು ಕೆಣಕಿದ್ಯಾ ಅಂದರೆ ನನ್ನ ಮನಸ್ಸು ಒಪ್ಪಬಹುದು, ಆದರೆ ನನ್ನ ಮೆದುಳು ನೋ ವೇ. ಫೈನಲಿ ಈಗಲಾದರೂ ನಿನಗೆ ಗೊತ್ತಾಯ್ತಲ್ಲ ಈ ಕೀರ್ತನನ್ನ ಎದುರು ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ. ಹೇಗಿತ್ತು ಸತ್ಯ ನಾನು ಕೊಟ್ಟಿದ್ದ ಡೋಸೇಜು? ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು ಅಂತ ಕಾಣುತ್ತೆ. ನಾನು ಹೇಳಿದೆ ಏನೋ ಮಿಸ್ ಹೊಡಿತಾ ಇದೆ ಅಂತ, ಕೇಳಿಲ್ಲ ಇವಳು. ಡೋಸೇಜ್ ಅಂದ್ರೆ ಅದಲ್ಲ, ಇದು. ಹೇಗಿತ್ತು? ಏ ಸತ್ಯ, ನನ್ನ ಮೇಲೆ ಕೈ ಮಾಡ್ತೀಯ? ಅದು ಇಷ್ಟು ಜನರ ಮುಂದೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ನೀನು ಗೊತ್ತಾ? ಇದೇನಾದ್ರೂ ಅತ್ತೆಗೆ ಗೊತ್ತಾದ್ರೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಗೊತ್ತಾ? ದೊಡ್ಡಮ್ಮಂಗೆ ಗೊತ್ತಾದ್ರೆ ಇವಳಿಗಿರೋ ಜಾಗನೂ ಇರಲ್ಲ. ಯಾಕೆ ನಿನ್ಗೆ ಇಷ್ಟೊಂದು ಕೆಟ್ಟ ಬುದ್ಧಿ ಕೀರ್ತನ? ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನನ್ನ ಮೇಲೆ ಯಾಕೆ ಸುಳ್ಳು ಕೇಸ್ ಹಾಕೋದಕ್ಕೆ ಟ್ರೈ ಮಾಡಿದೆ? ಹ, ನಾನು ಪೊಲೀಸ್ ಆಗಬಾರ್ದು ಅಂತನಾ? ಯಾಕಮ್ಮ ಹೀಗೆಲ್ಲ ಮಾಡ್ತೀಯ? ನೀ ಮಾಡ್ತಾ ಇರೋದು ತಪ್ಪಲ್ವಾ? ಇದರಿಂದ ಸತ್ಯನ್ಗೆ ತೊಂದರೆ ಆಗಲ್ವಾ? ಬೇರೆಯವ್ರ ಲೈಫ್ ಜೊತೆ ಆಟ ಆಡೋದು ಅಂದ್ರೆ ತಮಾಷೆನಾ ನಿನಗೆ? Enough is enough. Stop it. ಏಯ್, ನಾನು ಹೇಳಿದ ಕೆಲಸ ಮಾಡು ಅಂತ ನಿನ್ನನ್ನ ಕಳಿಸಿದ್ರೆ ನನಗೆ ಮೋಸ ಮಾಡ್ತೀಯಾ? ಇಲ್ಲ, ಸತ್ಯದ ಪರ ನಿಂತಿದ್ದೀನಿ. ಸತ್ಯ ಅಂತ ಹೆಸರಿಟ್ಕೊಂಡು ಮಾತ್ರಕ್ಕೆ ಯಾರು ಸತ್ಯವಂತರಾಗಲ್ಲ. ಏಯ್, ಸೌಂಡ್ ಕಡಿಮೆ ಇರಲಿ. ಏನ್ ಬೊಬ್ಬೆ ಹೊಡಿತಿದ್ಯಾ? ಸಾರಿ ಕೇಳ್ತೀನಿ ಅಂತ ನನ್ನನ್ನು ಮೋಸದಿಂದ ಇಲ್ಲಿವರೆಗೂ ಕರ್ಸ್ಕೊಂಡೆ ಅಲ್ವಾ? ನೀನು ನನ್ನ ಬೆನ್ನ ಹಿಂದೆ ಚೂರಿ ಹಾಕದ್ಯಲ್ಲ ಕೀರ್ತನ. ದಟ್ಸ್ ಬಿಕಾಸ್ ಐ ಹೇಟ್ ಯು. ನೀನ್ ನನ್ನ ದ್ವೇಷ ಮಾಡೋ ಪರವಾಗಿಲ್ಲ, ಆದ್ರೆ ಮೋಸ ಮಾಡಬೇಡ. ಅದನ್ನ ಸಹಿಸ್ಕೊಂಡು ನಾನ್ ಸುಮ್ಮನಿರಲ್ಲ. ಸತ್ಯ ಅವರೇ, ನಾವೇನು ಬರ್ತೀವಿ. ನಡಿ ಮಗಳೇ, ಹೋಗೋಣ. ಸತ್ಯಕ್ಕ, ನಾವೇನು ಬರ್ತೀವಿ. ಇವ್ರನ್ನ ಚೆನ್ನಾಗಿ ವಿಚಾರಿಸ್ಕೊಳ್ಳಿ. ಎಲ್ಲ ಇವನಿಂದಾನೇ ಆಗಿದ್ದು. ಅಲ್ಲ, ಎಲ್ಲ ಶುರು ಮಾಡಿದ್ ನೀನು. ಆದ್ರೆ ಒಂದು ವಿಷಯ ತಿಳ್ಕೊಕಿರ್ತನ, ನೀನ್ ತಿಪ್ಪರ್ಲಾಗ ಹಾಕಿದ್ರು ಕೊನೆಗೆ ಗೆಲ್ಲೋದು ಸತ್ಯ, ಧರ್ಮ, ನ್ಯಾಯ, ನೀತಿ. ಮನೆ ತನಕ ಬಂದವ್ರನ್ನ ಔತಣ ಕೊಡದೆ ಕಳಿಸೋದು ನಮ್ಮ ಸಂಪ್ರದಾಯ ಅಲ್ಲ. ರುಕ್ಕೋ, ಪೊರಕೆ ಬರಲಿ.